2 ದಶಕಗಳಿಂದ ಹೆಗ್ಗಣ ಹಾವುಗಳ ಜೊತೆಗೆ ತಗಡಿನ ಶೆಡ್ನಲ್ಲೇ ಭಯದ ಜೀವನ ಸಾಗಿಸುತ್ತಿರುವ ಸಂತ್ರಸ್ತರು. ಬಯಲಲ್ಲೇ ಸ್ನಾನ, ನೀರಿಗೂ ಪರದಾಟ. ಈ ಸಂತ್ರಸ್ತರ ಗೋಳು ಕೇಳಿದರೆ ಕಣ್ಣಂಚಿನಲ್ಲಿ ನೀರು ಬರುತ್ತದೆ. ಇನ್ನು ಇವರ ನರಕಯಾತನೆಯ ಕೂಗು ಸರಕಾರಕ್ಕೆ ಕೇಳಿಸುತ್ತಿಲ್ಲ. ಬಾಗಲಕೋಟೆ ಜಿಲ್ಲೆ ಗಡಿಭಾಗದ ಮಲಪ್ರಭಾ ನದಿ ದಡದ ಜನರ ಅಳಲುವಿದು. ಸ್ವಂತ ಸೂರಿಲ್ಲ, ಸರಿಯಾದ ರಸ್ತೆ ಇಲ್ಲ, ನೀರಿಲ್ಲ, ವಿದ್ಯುತ್ ಬೆಳಕು ಇಲ್ಲ. ಆಲೂರು ಎಸ್ಕೆ ಗ್ರಾಮದ ಸಂತ್ರಸ್ತರಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ದಿನ ಬೆಳಕಾದರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ತಾತ್ಕಾಲಿಕ ಶೆಡ್ನಲ್ಲೇ ದಶಕಗಳಿಂದ ಬದುಕುತ್ತಿರುವ ಬಡಜೀವಿಗಳು. ಮಳೆ, ಗಾಳಿ, ಉರಿ ಬಿಸಿಲು ಲೆಕ್ಕಿಸದೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ವೃದ್ಧರೊಂದಿಗೆ ಭಯದ ಜೀವನ ಸಾಗಿಸುತ್ತಿದ್ದಾರೆ. ಇದ ಮನಿನ ಮುಂದೆ ಸೆಟ್ ಮಾಡ್ಕೊಂಡ್ರ ನೀವು? ಹ್ಞೂ ರೀ. ಮತ್ತೆ ಮತ್ತೆ ದನ ಕರ ಹೇಳಿ ಕಟ್ಬೇಕ್ರಿ ನಾವು. 3 ಮಕ್ಳು ಅದಾವ್ರಿ. ನಾನು 3 ಮಕ್ಳು ಏನಂದ್ರಿ, ನನ್ನ ಮಗ ಊಟ ಮಾಡೋ ಮುಂದೆ ಹಾವು ಬಂದ್ರಿ ಯಾವ ಎಲ್ಲಾರು ಬಾಡಿಗೆ ಮನಿ ನೋಡು ನಡಿವೆ ಅಂತ ಅಳಕತ್ರಿ. ಆ ಹೊತ್ನಾಗ ಎಲ್ಲಿ ಹೋಗ್ಕಿರಿ ನೀವು? ಕಣ್ಣಾಗ ನೀರ್ ಬರ್ತಾವ್ರಿ ನಮಗ. ಕಟ್ಟಿ ಮೇಲೆ ಹೋಗಿ ಮುಕ್ಕೋಬೇಕ್ರಿ ನಾವು ಗಂಡಸರ ಗತೆ ಮಕ್ಳು ಕರ್ಕೊಂಡ್ರಿ. ಎಷ್ಟು ವರ್ಷ ಆತ್ವಿ ಇಲ್ಲಿ ನೀವು? 7ನೇ ವರ್ಷ ಚಲ್ತಿರಿ ಇದೀಗ. ನಿಮ್ಗೆ ಇನ್ನೂ ಏನ್ ಮನಿ ಇಲ್ಲ? ಏನು ಇಲ್ರಿ, ಜಾಗ ಇಲ್ರಿ, ಒಂದ್ ಮನಿ ಇಲ್ರಿ, ನಮಗ ಏನು ಇಲ್ಲ ನೋಡ್ರಿ. ಒಟ್ಟ ಮತ್ತ ಅರ್ಜಿ ಪರ್ಜಿ ಕೊಡ ಅಂದಾರನ? ಅರ್ಜಿ ಕೊಟ್ಟೇರಿ ಪಂಚಾಯತ್ಯಾಗ್ರಿ. ಅದ್ರ ಮ್ಯಾಗ ಇಷ್ಟ ಎತ್ರ ಹೇರ್ಯಾರಲ್ರಿ. ಅದ್ರ ನಮಗ್ ಯಾವಾಗ ಆಗ್ಬೇಕ್ರಿ? ಅದ್ರ ನಮಗ್ ಯಾವಾಗ ಬರ್ತಾವ್ರಿ? ಒಳಗಿಂದ ಒಳಗ ಹೋಗಿ ಅಲ್ಲೇ ನಮಗ್ ಹಾಕ್ರಿ ನಿಮಗ್ ಹಾಕ್ರಿ ಅಂತಾರ್ರಿ. ನಮಗ್ ಆಗುದ ಯಾವ್ರಿ? ನಾವ್ ಉಡ್ಯಾಕ್ ಹಾಕೊಂಬಂದ್ 15 ವರ್ಷ ಆತ್ರಿ ಊರಿಗೆ ಬಂದ್ ಬರತ್ರಿ. ಒಂದ್ ಏನು ಇಲ್ಲ ನೋಡ್ರಿ ನಮ್ಗಿಲ್ಲಿ. ಬಾಳ ಅಂದ್ರ ರೇಷನ್ ಕಾರ್ಡ್ ಆಗೈತಿ, ಆಧಾರ್ ಕಾರ್ಡ್ ಆಗೈತ್ರಿ. ನಮ್ದು ಏನಾಗೈತ್ರಿ? ನಮಗ್ ಏನೈತ್ರಿ ಇಲ್ಲಿ ವ್ಯವಸ್ಥೆ? ನಮಗ ಎಲ್ಲಾರು ಒಂದ್ ಗುಡ್ಸಲ್ ಮನಿ ಇತ್ತಾದ್ರ ಹೋಟ ಹಾಕಕ್ ಬರ್ರಿ ಅಂತ ಹೇಳ್ತಾರ್ರಿ. ಹೋಗಿ ಹಾಕಿ ಬರ್ತೇವ್ರಿ ನಾವ್ ಇರ್ಲಿ ಅಂತೇಳಿ. ನಮಗ್ ಒಳ್ಳಿ ಒಂದ್ ಮನಿ ಐತಿ ಇಲ್ಲ ಅಂತ ಹೇಳ್ರಿ. ಮತ್ತ ವೋಟಿಂಗ್ ಬಂದಾಗ ಬರ್ತಾರ್ರಿ. ಆಗ ಬೇಕಾದ್ರೆ ಏನೈತ್ರಿ ನಮಗ್ ಇಲ್ಲಿ ಇರಾಕ? ನಿಮಗೆ ಏನ್ ಬೇಕಾ? ಎಲ್ಲಿ ಜಾಗ ಕೊಟ್ರ? ಇಲ್ಲಿ ಆಶ್ರಯ ಮನಿ ಅದಾವ? 12 ಮನಿ ಅದಾವ. ಹೆಚ್ಚುವರಿ ಅದಾವ. ಈಗ ನಿಮಗ ಈಗ ಜಾಗ ಕೊಟ್ರ ಶೆಡ್ ಹಾಕೊಂತೀರಿ? ಜಾಗ ಕೊಟ್ರ ಶೆಡ್ ಹಾಕೊಂತೀರಿ, ಮನಿ ಕೊಟ್ರ ಮನೆ ಹೋಗ್ತೀರಿ. ಬಟ್ ಯಾವ್ದಾರ ಒಂದು ಕೊಡ್ಸಿ ಸಾಕ್ರಿ.